ಸರ್ ಭುವನ ಅವರು ಈಗಾಗಲೇ ಡೆತ್ ಆದ ನಂತರ ಈಗ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ ಅಂತ ಹೇಳಿ ಸರ್ ಅದೇ ಇಲ್ಲಿವರೆಗೂ ಬಂದಿರಲಿಲ್ಲ. ಈಗ ತಹಶೀಲ್ದಾರ್ ಬಂದಿದ್ದಾರೆ ಅಂತ ಇಲ್ಲಿ ಮಾಹಿತಿ ಇದೆ. ಅವರು ಇಲ್ಲೇನು ಮಾತಾಡ್ಸಿಲ್ಲ ಬಂದು. ಈಗ ಮೋಸ್ಟ್ಲಿ ಬಂದಿರಬೇಕು ಅಂತ ಅನಿಸ್ತಾ ಇದೆ ಸರ್. ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೂ. ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು, ಕೆಲವು ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅಥವಾ ಎಲ್ಲರೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಬಟ್ ಯಾರು ಶಾಸಕರಾಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಬಂದಿಲ್ಲ ಸರ್. ಸರ್ ಇನ್ನು ಕುಟುಂಬದ ವಿಚಾರವಾಗಿ ಹೇಳ್ತಾ ಇದ್ರು ಒಬ್ಬರೇ. ಹೌದು ಸರ್, ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತೂ ಅದು ಒಂದೇ ಹುಡುಗಿ. ತಮ್ಮ ಓದಿದ್ದಾನೆ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾನೆ. ಇವತ್ತು ಆಧಾರ ಸ್ತಂಭವಾಗಿದ್ದಂತೆ ಈ ಹುಡುಗಿ ಇವತ್ತು ಮರಣ ಹೊಂದಿರೋದ್ರಿಂದ ಅವ್ರಿಗೆ ಕುಟುಂಬಕ್ಕೆ ಆರ್ಥಿಕವಾಗಿ ನಷ್ಟ ಆಗಿದೆ. ಮುಂದೆ ಜೀವನ ಮಾಡೋದು ಕಷ್ಟ ಆಗ್ತಿದೆ. ತಂದೆ ಅವ್ರಿಗೆ ಮಾತು ಬರ್ತಾ ಇಲ್ಲ, ಅವ್ರ ಹ್ಯಾಂಡಿಕ್ಯಾಪ್ಟು, ತಾಯಿ ಓದಿಲ್ಲ. ಹಂಗಾಗಿ ಇಲಾಖೆ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅಥವಾ ತಮ್ಮನಿಗೆ ಜಾಬ್ ಕೊಡೋ ಹಂಗಿದ್ರೆ ಕೊಡ್ಲಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ ಸರ್. ಈಗ ಮತ್ತೆ ಹೇಳ್ತಾ ಇದ್ರಿ ಭುವನ ಅವರು ಅಂದ್ರೆ ಎಷ್ಟು ವರ್ಷ ಆಗಿತ್ತು ಸರ್? ಸರ್ 8 ವರ್ಷ ಆಗಿತ್ತು ಸರ್ ಅಪಾಯಿಂಟ್ ಆಗಿ. 8 ವರ್ಷ. ಹೌದು ಸರ್ ಈಗ ಅಂತಿಮ ಕ್ರಿಯೆ ಎಷ್ಟೊತ್ತಿಗೆ? ಸರ್ 10:30ರಿಂದ 11 ಗಂಟೆ ಒಳಗಡೆ ನಾವು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ರಿ ಸರ್, ಹೌದು. ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳು ಏನಾದ್ರು ಬಂದು ಆಶ್ವಾಸನೆ ಏನಾದ್ರು ನೀಡಿದ್ದಾರೆ? ಇಲ್ಲ ಸರ್, ಏನು ನೀಡಿಲ್ಲ. ಆಶ್ವಾಸನೆ ಏನು ನೀಡಿಲ್ಲ ಸರ್. ನಿಮ್ಮ ಹೆಸರು ಸರ್? ರಮೇಶ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.